ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಭಾಷಾ ಸಂಘರ್ಷ. ಮರಾಠಿ ಪುಂಡರ ವಿರುದ್ಧ ಕರವೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಕರವೇ ಪ್ರತಿಭಟನೆ ಕೈ ಬಿಡೋದಕ್ಕೆ ಸತೀಶ್ ಮನವಿಯನ್ನ ಮಾಡಿದ್ದಾರೆ. ಯಾರು ಕೂಡ ಬೆಳಗಾವಿಗೆ ಬರೋದು ಬೇಡ, ಯಾವುದೇ ಸಂಘಟನೆ ಬಂದು ಏನು ಮಾಡ್ತಾರೆ, ಬೆಳಗಾವಿ ಚಲೋ ಕೈ ಬಿಡಿ ಅಂತ ಹೇಳಿ ಸಚಿವ ಸತೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕರವೇ ಅವರು ಸೊಪ್ಪು ಹಾಕ್ತಾರ ನೋಡ್ಬೇಕು. ಆಲ್ರೆಡಿ ಈಗ ನಾರಾಯಣಗೌಡರು ಬಣ ಮತ್ತೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಳೆಕುಂದ್ರಿ ಚಲೋನು ನಡೆಸಲಾಗ್ತಾ ಇದೆ. ಈ ಹಲ್ಲೆಯನ್ನ ಖಂಡಿಸಿ ಮತ್ತೆ ಮರಾಠಿಗರ ದರ್ಪವನ್ನ ಖಂಡಿಸಿ ಮತ್ತೆ ಬೆಳಗಾವಿ ಭಾಗದ ಜನಪ್ರತಿನಿಧಿಗಳು ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಮರಾಠಿಯವರ ಓಲೈಕೆ ರಾಜಕಾರಣದಲ್ಲಿ ತೊಡಗಿದ್ದಾರೆ ಅಂತಾನೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಈ ಬೆನ್ನಲ್ಲೇ ಸಚಿವರು ಯಾವುದೇ ಸಂಘಟನೆಯವರು ಬಂದು ಇಲ್ಲಿ ಏನ್ ಮಾಡ್ತೀರಾ, ಪ್ರತಿಭಟನೆ ಇಲ್ಲ ಕೈ ಬಿಡಿ ಅಂತ ಮನವಿ ಮಾಡಿಕೊಂಡ ಬೆನ್ನಲ್ಲೇ ಇದೀಗ ಕನ್ನಡ ಪರ ಸಂಘಟನೆಯವರು, ಹೋರಾಟಗಾರರು ಸಚಿವರ ಮಾತಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರ ಪರ ಅಲ್ಲಿನ ಜನಪ್ರತಿನಿಧಿಗಳು ನಿಲ್ತಾ ಇಲ್ಲ ಅಂತ ಹೇಳಿ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಿಎಂ ಸ್ಥಾನದ ಆಕಾಂಕ್ಷಿಯ ಕನ್ನಡ ವಿರೋಧಿ ನಡೆ ಬಗ್ಗೆನೆ ಈಗ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಕನ್ನಡ ವಿರೋಧಿ ನಡೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರ ಕೆಂಗಣ್ಣಿಗೆ ತಮ್ಮ ಮನವಿ ಮುಖಾಂತರ ಸತೀಶ್ ಜಾರಕಿಹೊಳಿ ಈಗ ಗುರಿಯಾಗ್ಬಿಟ್ಟಿದ್ದಾರೆ. ಯಾರು ಕೂಡ ಬೆಳಗಾವಿಗೆ ಬರೋದು ಬೇಡ, ಇಲ್ಲಿ ಬಂದು ಏನು ಮಾಡ್ತಾರೆ ಸಂಘಟನೆಯವರು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಂಗೆ ಕನ್ನಡಿಗರು ಅಂದ್ರೆ ಕನ್ನಡ ಪರ ಸಂಘಟನೆಯವರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಬೆಳಗಾವಿಯಲ್ಲಿ ಭಾಷಾ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಈಗ ಇಷ್ಟು ದಿನ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇದ್ದದನ್ನ ನಾವು ನೋಡಿದ್ವಿ. ಅಂದ್ರೆ ಈ ನೆಲ ಜಲ ಗಡಿ ವಿಷಯ ಅಂತ ಬಂದಾಗ, ಭಾಷೆ ವಿಷಯ ಅಂತ ಬಂದಾಗ ಸೊ ಈ ಬೆಳಗಾವಿ ಭಾಗದ ಜನಪ್ರತಿನಿಧಿಗಳು ಮರಾಠಿಗರ ಓಲೈಕೆಯನ್ನ ಮಾಡ್ತಾರೆ ಅಂತ ಆಕ್ಷೇಪಗಳಿತ್ತು. ಸೊ ನಿಮ್ಮ ಹತ್ರ ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಕೇಳೋಣ. ಈಗ ಯಾರೇ ಬಂದ್ರು ಅವ್ರಿಗೂ ನಮ್ಮ ವಿನಂತಿ ಬರೋದ್ರಿಂದ ಪರಿಹಾರ ಏನ, ಆಲ್ರೆಡಿ ಪೊಲೀಸರು ಆಕ್ಷನ್ ತಗೋತಿದ್ದಾರೆ. ಅವ್ರು ತಪ್ಪಿದ್ರೆ ಅವ್ರಿಗೆ ಆಕ್ಷನ್ ಮಾಡ್ತಾರೆ, ಇವ್ರು ತಪ್ಪಿದ್ರೆ ಇವ್ರು ಮಾಡ್ತಾರೆ. ಯಾವುದೇ ಸಂಘಟನೆ ಬಂದು ಹೊಡೆತ ಬೀಳೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತೈತಿ. ಈಗ ಯಾರೇ ಬಂದರೂ ಕೂಡ ಪೊಲೀಸ್ ಆಕ್ಷನ್ ತೊಗೊಳದಂತೆ ತಗೋತಾರೆ. ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು, ನಮ್ಮ ರಿಕ್ವೆಸ್ಟು ಕೈ ಬಿಡಂತ ಹೇಳ್ತೀವಿ. ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ. ಇನ್ನು ಕೇಸ್ ಆಗದೆ ಇದ್ರೆ ಓಕೆ, ಮಾತು ಬೇರೆ. ಕೇಸ್ ಆಗಿದೆ, ಅದಕ್ಕೆ ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು. ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೇದು. ಅಲ್ಲ ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರು ಕೂಡ ಅಂತ ಹೇಳಿದಾರೆ ಯಾರು. ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ಟರೆ ತಗೋಬೇಕಂತ ಕಾನೂನಲ್ಲಿ ಇದೆ, ಇಲ್ಲಂತಿಲ್ಲ. ಅವ್ರು ಹೇಳಿದ ಮ್ಯಾಗ ಮತ್ತು ಅದು ಟಾಪ್ ಬಾಡಿ ಅದು. ಅಲ್ಲಿ ಯಾರು ಈ ಕಮಿಟಿ ಹೋದಾಗ ಅಲ್ಲಿ ಅವ್ರು ಹೇಳಬೇಕ್ರಿ. ಇಲ್ಲಿ ಬಂದಿದೆ ಇವ್ರ ಡ್ಯೂಟಿ, DC ಅವ್ರದ್ದು. ಮತ್ತು ಒಂದು ಹೈಯೆಸ್ಟ್ ಬಾಡಿ ಆದೇಶ ಮಾಡಿದಾಗ ಪಾಲನೆ ಮಾಡ್ತೀವಿ ಅಂತ ಹೇಳೋದು ಹೊರತಾಗಿ ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಅವ್ರಿಗೂ ನಮ್ಮ ಇದೇ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಭಾಷೆ ವಿಷಯವಾಗಿ ಬೆಳಗಾವಿ ಹೊತ್ತಿ ಉರಿತಾ ಇದೆ. ಈ ಸಂದರ್ಭದಲ್ಲಿ ಸಚಿವರು ಬಹಳ ಕೂಲ್ ಆಗಿ ಯಾರು ಇಲ್ಲಿಗೆ ಬರಕ್ ಹೋಗಬೇಡಿ, ಬಂದು ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈ ಮಾತಿಗೆ ಈಗ ಕನ್ನಡ ಪರ ಸಂಘಟನೆಯವರ ಆಕ್ರೋಶ ಯಾವ ತರ ವ್ಯಕ್ತವಾಗ್ತಿದೆ? ಶರ್ಮಿತಾ ಶೆಟ್ಟಿ, ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿದೆ. ನೋಡಬಹುದು, ಇಲ್ಲಿ ಕರವೇ ಕಾರ್ಯಕರ್ತರನ್ನ ಬಂಧಿಸಿ ಬಸ್ಸಿಗೆ ಹಚ್ಚಲಾಗ್ತಾ ಇದೆ. ಅವರನ್ನ ಅಕ್ಷರಶಃ ಎಳೆದುಕೊಂಡು ಬಂದು ಪೊಲೀಸರು ಬಸ್ಸನ್ನು ಹಚ್ತಾ ಇದ್ದಾರೆ. ಒಟ್ಟು ಕೆಲ ಹೊತ್ತಿನ ಹಿಂದೆ ಈಗ ಕರವೇ ಕಾರ್ಯಕರ್ತರನ್ನ ಒಟ್ಟು ಬಸ್ಗಳಲ್ಲಿ ಸುಮಾರು ಕರವೇ ಕಾರ್ಯಕರ್ತರನ್ನ ಬಂಧಿಸಿ ಸದ್ಯ ಕರೆದೊಯ್ಯಲಾಗ್ತಿದೆ. ಶರ್ಮಿತಾ ಶೆಟ್ಟಿ ಇನ್ನು ಕೆಲವು ಹೊತ್ತಿನಲ್ಲಿ ನಾರಾಯಣಗೌಡ ಬಣದ ಪ್ರತಿಭಟನೆಯೂ ಕೂಡ ಆರಂಭಗೊಂಡಿದೆ. ಸದ್ಯ ಪ್ರವೀಣ್ ಶೆಟ್ಟಿ ಸೇರಿದಂತೆ ಅನೇಕರನ್ನ ವಶಕ್ಕೆ ಪಡೆಯಲಾಗಿದೆ. ಶರ್ಮಿತಾ ಶೆಟ್ಟಿ ಅನೇಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇವತ್ತು ಬೆಳಗಾವಿ ಚಲೋ ಕರೆಯನ್ನ ಕೊಡಲಾಗಿತ್ತು. ಹೀಗಾಗಿ ವಿವಿಧ ಜಿಲ್ಲೆಗಳಿಂದ ಕನ್ನಡ ಪರ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ಬೆಳಗಾವಿಗೆ ಬಂದಿದ್ರು. ಬಂದಂತಹ ಕಾರ್ಯಕರ್ತರ ಚೆನ್ನಮ್ಮ ವೃತ್ತದಲ್ಲಿ ಈಗ ಪೊಲೀಸರು ತಡೆದಿದ್ದಾರೆ. ಅವ್ರನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಕ್ಕಂಥದ್ದು ಈಗ ಸದ್ಯ ಇಲ್ಲಿ ನಡೀತಾ ಇದೆ. ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫೈನಲ್ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವರು ಬಹಳ ಕೂಲಾಗಿ ಯಾಕೆ ನೀವೆಲ್ಲ ಇಲ್ಲಿ ಬರಕ್ಕೆ ಹೋಗ್ತೀರಾ, ಇಲ್ಲಿ ಬಂದು ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಕೆರಳುವಂತೆ ಮಾಡಿದೆ. ಇವರು ಭಾಷಾ ವಿರೋಧಿ, ಕನ್ನಡ ವಿರೋಧಿ ಅಂತೆಲ್ಲ ಇದೀಗ
ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿಬರ್ತಾ ಇದೆ.